ಅದನ್ನು ಈಗ ನೀವು ಒಂದು ಭಾಷಣದಲ್ಲಿ ಸಿದ್ದರಾಮಯ್ಯನವ್ರಿಗೆ ನೀವು ಆಶೀರ್ವಾದ ರೂಪದಲ್ಲಿ 500 ರೂಪಾಯಿ ಕೊಟ್ಟು ನೀವು ಸೇಮ್ ಆಗ್ತೀರಿ ಅಂತೇನೋ ಅಂದಿದ್ರಿ. ಆ್ಯಕ್ಚುಲಿ ಅದರದ್ದೊಂದು ವೃತ್ತಾಂತ ಹೇಳಿ ಸ್ವಾಮೀಜಿ, ಮುಂದೆ ಏನಾಯಿತು ಅವ್ರು ಸ್ವಾಮೀಜಿ ಅವರ ಈಗ ಸಿದ್ದರಾಮಯ್ಯ ಅವರು ಆಮೇಲೆ ಸೇಮ್ ಆಗಿದ್ದು, ನೀವು 500 ರೂಪಾಯಿ ಕೊಟ್ಟಿದ್ದು, ಅದೊಂದು ವೃತ್ತಾಂತದ ಬಗ್ಗೆ ಹೇಳೋದಾದ್ರೆ ತಾಂತದ ಬಗ್ಗೆ ಅಂದರೆ ಅದು ಅಜ್ಜ ನುಡಿಸಿದ ಅವತ್ತು ಬಾದಾಮಿಯಲ್ಲಿ ಇನ್ನೂ 8 ತಿಂಗಳಿತ್ತು ಎಲೆಕ್ಷನ್ನು. ಅವ್ರಿಗೆ ನಾನು ದುಡ್ಡು ಕೊಟ್ಟು ಆಶೀರ್ವಾದ ಮಾಡಿದ್ದೀನಿ, ಆದರೆ ನಾನು ಆಶೀರ್ವಾದ ಮಾಡಿಲ್ಲ, ಜನರು ಕರ್ನಾಟಕ ಜನತೆ ಆಶೀರ್ವಾದ ಮಾಡಿದ್ದಾರೆ. ನಾನು ಆಶೀರ್ವಾದ ಮಾಡಿದ್ದೀನಿ ಅಂದ್ರೆ ತಪ್ಪಾಗುತ್ತದು, ಹೌದಿಲ್ಲ? ಜನ ಆಶೀರ್ವಾದ ಮಾಡಿದ್ದಾರೆ. ಅಜ್ಜ ನುಡಿಸಿದ್ದು ಅಷ್ಟೇ ಹೇಳಿದ್ದೀನಿ. ನಾನು ಮುಂದಿನ ಮುಖ್ಯಮಂತ್ರಿ ನೀವೇ ಆಗ್ತೀರಿ ಅಂತ ಹೇಳಿದ್ದೀನಿ. ಆದರೆ ಜನರೇ ಆಶೀರ್ವಾದ ಮಾಡಲಿಲ್ಲ ಅಂದರೆ ನನ್ನ ಭವಿಷ್ಯ ಫೇಲ್ ಆಗ್ತಿತ್ತು. ಅವತ್ತು ಸಿದ್ದರಾಮಯ್ಯನವ್ರಿಗೆ ನೀವು ಸಮ್ ಅಮೌಂಟ್ ಕೊಟ್ಟರೆ ನೀವು 500 ರೂಪಾಯಿ ಕೊಟ್ಟು ಆಶೀರ್ವಾದ ಮಾಡಿದ್ದೀವಿ. ಆದರೆ ನಾನು ಮಾಡಿಲ್ಲ ಅದು ಆಶೀರ್ವಾದ, ಸಿದ್ದಪ್ಪಾಜಿ ಮಾಡಿದ್ದಾನೆ, ಕರ್ನಾಟಕದ ಜನತೆ ಮಾಡಿದ್ದಾರೆ ಅದನ್ನು. ಈಗ ನೀವು ಒಂದು ಭಾಷಣದಲ್ಲಿ ಸಿದ್ದರಾಮಯ್ಯನವ್ರಿಗೆ ನೀವು ಆಶೀರ್ವಾದ ರೂಪದಲ್ಲಿ 500 ರೂಪಾಯಿ ಕೊಟ್ಟು ನೀವು ಸೇಮ್ ಆಗ್ತೀರಿ ಅಂತೇನೋ ಅಂದಿದ್ರಿ. ಆ್ಯಕ್ಚುಲಿ ಅದರದ್ದೊಂದು ವೃತ್ತಾಂತ ಹೇಳಿ ಸ್ವಾಮೀಜಿ, ಮುಂದೆ ಏನಾಯಿತು ಅವ್ರು ಸ್ವಾಮೀಜಿ ಅವರ ಈಗ ಸಿದ್ದರಾಮಯ್ಯ ಅವರು ಆಮೇಲೆ ಸೇಮ್ ಆಗಿದ್ದು, ನೀವು 500 ರೂಪಾಯಿ ಕೊಟ್ಟಿದ್ದು, ಅದೊಂದು ವೃತ್ತಾಂತದ ಬಗ್ಗೆ ಹೇಳೋದಾದ್ರೆ ತಾಂತದ ಬಗ್ಗೆ ಅಂದರೆ ಅದು ಅಜ್ಜ ನುಡಿಸಿದ ಅವತ್ತು ಬಾದಾಮಿಯಲ್ಲಿ ಇನ್ನೂ 8 ತಿಂಗಳಿತ್ತು ಎಲೆಕ್ಷನ್ನು. ಅವ್ರಿಗೆ ನಾನು ದುಡ್ಡು ಕೊಟ್ಟು ಆಶೀರ್ವಾದ ಮಾಡಿದ್ದೀನಿ, ಆದರೆ ನಾನು ಆಶೀರ್ವಾದ ಮಾಡಿಲ್ಲ, ಜನರು ಕರ್ನಾಟಕ ಜನತೆ ಆಶೀರ್ವಾದ ಮಾಡಿದ್ದಾರೆ. ನಾನು ಆಶೀರ್ವಾದ ಮಾಡಿದ್ದೀನಿ ಅಂದ್ರೆ ತಪ್ಪಾಗುತ್ತದು, ಹೌದಿಲ್ಲ? ಜನ ಆಶೀರ್ವಾದ ಮಾಡಿದ್ದಾರೆ. ಅಜ್ಜ ನುಡಿಸಿದ್ದು ಅಷ್ಟೇ ಹೇಳಿದ್ದೀನಿ. ನಾನು ಮುಂದಿನ ಮುಖ್ಯಮಂತ್ರಿ ನೀವೇ ಆಗ್ತೀರಿ ಅಂತ ಹೇಳಿದ್ದೀನಿ. ಆದರೆ ಜನರೇ ಆಶೀರ್ವಾದ ಮಾಡಲಿಲ್ಲ ಅಂದರೆ ನನ್ನ ಭವಿಷ್ಯ ಫೇಲ್ ಆಗ್ತಿತ್ತು. ಅವತ್ತು ಸಿದ್ದರಾಮಯ್ಯನವ್ರಿಗೆ ನೀವು ಸಮ್ ಅಮೌಂಟ್ ಕೊಟ್ಟರೆ ನೀವು 500 ರೂಪಾಯಿ ಕೊಟ್ಟು ಆಶೀರ್ವಾದ ಮಾಡಿದ್ದೀವಿ. ಆದರೆ ನಾನು ಮಾಡಿಲ್ಲ ಅದು ಆಶೀರ್ವಾದ, ಸಿದ್ದಪ್ಪಾಜಿ ಮಾಡಿದ್ದಾನೆ, ಕರ್ನಾಟಕದ ಜನತೆ ಮಾಡಿದ್ದಾರೆ.